ಪೂಜೆಗೆ ಬಂದ ಕೂಡಲೇ ತಿಳಿಸ್ಲಿಕ್ಕೆ ಅವಾಗ ಅಲ್ಲಿ ತನಕ ಮಾಡೋದು. ಹೌದು. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ತಹರ್ತ್ರೇ ಅಜಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಪ್ರಿಯಮೋದ ಪ್ರಮೋದಾನಂದಾದಿ ಸರ್ವಂ ಸುಖಂ ಹಿ ತತ್ ಪ್ರಾಚುರ್ಯಾರ್ಥಮಯಡ್ವಾಚ್ಯಂ ಸರ್ವಂ ಪೂರ್ಣಂಚ ತತ್ಕಿಲ. ಆನಂದಮಯ ಅನ್ನೋದಕ್ಕೂ ಮೋದ, ಪ್ರಿಯ, ಪ್ರಮೋದ, ಆನಂದ ಮತ್ತು ಬ್ರಹ್ಮ ಅನ್ನೋದಕ್ಕೂ ಸಮಾನಾರ್ಥಕತ್ವ ಇದೆ ಅನ್ನೋದನ್ನು ಹೇಳುತ್ತಾ ಇದ್ದಾರೆ. ಅದು ಹೇಗೆ ಅಂತಂದರೆ, ಪ್ರಿಯ, ಮೋದ, ಪ್ರಮೋದ, ಆನಂದಾದಿ ಸರ್ವಂ ಸುಖಂ. ಪ್ರಿಯ ಶಬ್ದಕ್ಕೂ ಸುಖ ಅಂತರ್ಥ, ಮೋದ ಶಬ್ದಕ್ಕೂ ಸುಖ ಅಂತರ್ಥ, ಪ್ರಮೋದ ಶಬ್ದಕ್ಕೂ ಸುಖ ಅಂತರ್ಥ, ಆನಂದ ಅಂದರೂ ಸುಖ ಅಂತರ್ಥ. ಆದಿ ಶಬ್ದ ಇದೆ ಅಂದರೆ ಬ್ರಹ್ಮ ಅಂದರೆ ಅದು ಕೂಡ ಸುಖ ಅಂತಲೇ ಅರ್ಥ. ಅಥವಾ ಮುತು ಅಂತ ಶಬ್ದ ಇದೆ, ಅದು ಸುಖ ಅಂತಲೇ ಅರ್ಥ. ಆಮೇಲೆ ಮಯ ಶಬ್ದ ಇದೆ, ಎಲ್ಲಿ ಆನಂದಮಯ ಅಂತ. ಮಯ ಶಬ್ದಕ್ಕೇನು ಅರ್ಥ? ಪ್ರಾಚುರ್ಯಾರ್ಥ ಮಯಡ್ವಾಚ್ಯ. ಮಯ ಶಬ್ದ ಅದು ವಿಕಾರಾರ್ಥದಲ್ಲಿ ಬಂದಿಲ್ಲ. ಮಯ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಪ್ರಾಚುರ್ಯಾರ್ಥ ಇದೆ, ವಿಕಾರಾರ್ಥ ಇದೆ. ಪ್ರಾಚುರ್ಯಾರ್ಥೆ ವಿಕಾರಾರ್ಥೆ ಸಾದೃಶ್ಯಾರ್ಥೆ ಮಯಟ್ ತ್ರಿಧಾ ಅಂತಿರೋದು. ಮಯಟ್ ತ್ರಿಧಾ, ಮೂರು ರೀತಿಯಾದ ಅರ್ಥವನ್ನು ಹೇಳುತ್ತೆ ಅಂತ. ಹಾಗಾದರೆ ಅಲ್ಲಿ ಪ್ರಾಚುರ್ಯಾರ್ಥದಲ್ಲಿ ಮಯ ಶಬ್ದವನ್ನು ಪ್ರಕೃತದಲ್ಲಿ ಪ್ರಯೋಗ ಮಾಡಿದ್ದಾರೆ. ಎಲ್ಲಿ? ಆನಂದಮಯ ಎಂಬಲ್ಲಿ. ಆ ಮಯ ಶಬ್ದಕ್ಕೆ ಏನು ಅರ್ಥ? ಪ್ರಾಚುರ್ಯ ಅಂತಂದರೆ ಅದಕ್ಕೆ ಹೇಳ್ತಾರೆ ಪೂರ್ಣಂ. ಇಲ್ಲಿ ಪ್ರಾಚುರ್ಯ ಅಂದರೆ ಆಧಿಕ್ಯ ಅಂತ ಅರ್ಥ ಅಲ್ಲ, ಅದು ಪೂರ್ಣ ಅಂತ ಅರ್ಥ. ಅದರಿಂದ ಪೂರ್ಣವಾಗಿರ್ತಕ್ಕಂತಹ ಆನಂದ, ಮೋದ, ಪ್ರಿಯ ಮತ್ತು ಪ್ರಮೋದ ಇದು ಪೂರ್ಣವಾಗಿದೆ ಎಂಬುದಾಗಿ ಆನಂದಮಯ ಎಂಬತಕ್ಕಂಥ ಶಬ್ದದಿಂದ ಹೇಳಿದ್ದಾರೆ. ತತ್ ಆ ಪ್ರಿಯ, ಮೋದ, ಪ್ರಮೋದ, ಆನಂದಾದಿ, ಪ್ರಿಯ, ಮೋದ, ಪ್ರಮೋದ, ಆನಂದ ಇದೇ ಮೊದಲಾದ ಸರ್ವಂ ಎಲ್ಲವೂ ಕೂಡ ಸುಖಮ್ಮಿ ಸುಖ ಎಂಬುದ ಅರ್ಥವನ್ನೇ ಹೇಳ್ತಾ ಇದ್ದಾವೆ. ತತ್ ಆ ಪ್ರಾಚುರ್ಯಾರ್ಥಮಯಡ್ವಾಚ್ಯಂ, ಪ್ರಾಚುರ್ಯ ಎಂಬ ಅರ್ಥವನ್ನು ಕೊಡುವ ಮಯಟ್ ಶಬ್ದ ಪ್ರತ್ಯಯದಿಂದ ವಾಚ್ಯವಾದ ಸರ್ವಂ ಎಲ್ಲವೂ ಕೂಡ ಪೂರ್ಣಂಚ ಪೂರ್ಣವೂ ಆಗಿದೆ. ತತ್ ಆ ಪ್ರಿಯ, ಮೋದ, ಪ್ರಮೋದ, ಆನಂದಾದಿ, ಪ್ರಿಯ, ಮೋದ, ಪ್ರಮೋದ, ಆನಂದ ಮೊದಲಾದವುಗಳು ಸುಖಂ ಹಿ ಸರ್ವಂ ಎಲ್ಲವೂ ಕೂಡ ಸುಖಂ ಹಿ ಸುಖ ಎಂಬುವ ಅರ್ಥವನ್ನೇ ಕೊಡ್ತಾ ಇದೆ. ತತ್ ಆ ಪ್ರಾಚುರ್ಯಾರ್ಥ ಮಯಡ್ವಾಚ್ಯಂ, ಪ್ರಾಚುರ್ಯ ಎಂಬುವ ಅರ್ಥವನ್ನು ಹೇಳುವ ಮಯಟ್ ಪ್ರತ್ಯದಿಂದ ಹೇಳಲ್ಪಟ್ಟದ್ದು ಸರ್ವಂ ಎಲ್ಲವೂ ಪೂರ್ಣಂ ಪೂರ್ಣ ಎಂಬುದೇ ಆಗಿದೆ. ಎಲ್ಲವೂ ಪೂರ್ಣ ಅನ್ನೋದನ್ನು ಮಯಟ್ ಶಬ್ದದಿಂದ ಹೇಳಿದ್ದಾರೆ. ಯತ್ರಾನಂದಾಶ್ಚ ಮೋದಾಶ್ಚ ಮುದಃ ಪ್ರಮುದ ಆಸತೆ ಕಾಮಸ್ಯ ಯತ್ರಾಪ್ತಾಃ ಕಾಮಾಃ ತತ್ರ ಮಾಮೃತಂ ಕೃಧಿ ಇತಿ ಪಂಚವಿಧಾನಂದಂ
ಮುಕ್ತೌ ವಕ್ತಿ ಯತಃ ಶ್ರುತಿಃ ಅತೋತ್ರಾಪಿ ಬ್ರಹ್ಮಪದಂ ಮುನ್ನಾಮ ಸುಖಸೂಚಕಂ. ಶ್ರುತಿ ಯತ್ರ ಆನಂದಾಶ್ಚ ಮೋದಾಶ್ಚ ಮುದ ಪ್ರಮುದ ಆಸತೆ ಕಾಮಸ್ಯ ಯತ್ರಾಪ್ತಾಃ ಕಾಮಾಃ ತತ್ರ ಮಾಂ ಅಮೃತಂ ಕೃಧಿ ಎಂಬುದಾಗಿ ಶ್ರುತಿ ಇದು. ಕರ್ಣ ಸೂಕ್ತದಲ್ಲಿ ಬರತಕ್ಕಂಥದ್ದು ಶ್ರುತಿ ಇದು. ಈ ಶ್ರುತಿ ಏನು ಹೇಳ್ತಾ ಇದೆ? ಮುಕ್ತೌ ಪಂಚವಿಧ ಆನಂದಂ ವಕ್ತಿ. ಮೋಕ್ಷದಲ್ಲಿ 5 ವಿಧವಾದಂತಹ ಆನಂದ ಇದೆ ಅಂತ. ಹಂಗೆ ಸಂಸಾರವೇ ಒಳ್ಳೆಯದು, ಜಾಸ್ತಿ ಆನಂದ ಇದೆ ಅಲ್ವಾ? ಸಂಸಾರದಲ್ಲಿ ಇನ್ನೂ ಅಧಿಕವಾದ ಆನಂದ ಇದೆ, ಮೋಕ್ಷದಲ್ಲಿ 5 ವಿಧವಾದ ಆನಂದ. ಹಾಗಾದ್ರೆ ಮೋಕ್ಷಕ್ಕಿಂತ ಸಂಸಾರವೇ ವಾಸಿ ಅಂತಾಯ್ತು. ಅಂದರೆ 5 ವಿಧವಾದ ಆನಂದದಲ್ಲಿ ಸಂಸಾರದಲ್ಲಿರುವಂತಹ ಎಲ್ಲ ಆನಂದಕ್ಕಿಂತ ಮಿಗಿಲಾದ ಆನಂದ, ಪ್ರಿಯ ಎಂಬತಕ್ಕಂಥ ಆನಂದ ಇದೆಯಲ್ಲ, ಅದು ಮಾತ್ರ ಸಂಸಾರದಲ್ಲಿರ್ತಕ್ಕಂಥ ಆನಂದ. ಸಂಸಾರದಲ್ಲಿರ್ತಕ್ಕಂಥ ಆನಂದ ಅದು ಮೋಕ್ಷದಲ್ಲಿರುವಂಥ ಪ್ರಿಯ ಎಂಬತಕ್ಕಂಥ ಆನಂದಕ್ಕೆ ಸಮಾನವಾದದ್ದು, ಪೂರ್ಣ ಸದೃಶವಾದದ್ದಲ್ಲ ಅಷ್ಟೇ. ಆ ಶಬ್ದದಿಂದ ವ್ಯವಹಾರ ಮಾಡ್ತೇವೆ, ಮೋಕ್ಷದಲ್ಲಿಯೂ ಕೂಡ ಆ ಶಬ್ದದಿಂದ ವ್ಯವಹಾರ ಮಾಡ್ತೇವೆ ಅಷ್ಟೇ. ಆದರೆ ಉಳಿದದ್ದು ಮೋದ ಪ್ರಮೋದ ಆನಂದ ಕಾಮಸ್ಯ ಯತ್ರಾಪ್ತಾಃ ಕಾಮ ಈ ರೀತಿಯಾಗಿರ್ತಕ್ಕಂಥದ್ದು ಇದೆಯಲ್ಲ, ಇದೆಲ್ಲವೂ ಕೂಡ ಸಂಸಾರದಲ್ಲಿ ಇಲ್ಲವೇ ಇಲ್ಲ. 4 ಇಲ್ಲ, ಒಂದೇ ಇರೋದು. ಆ ಒಂದರ ವೆರೈಟಿ ಇಲ್ಲಿರೋದಷ್ಟೇ. ವೈಷಯಿಕ ಸುಖದ ಅನೇಕ ಸುಖಗಳನ್ನು ನಾವಿಲ್ಲಿ ಕಾಣ್ತೇವೆ. ಏನೇ ಸುಖ ಆಗಲಿ ಕೂಡ ಅದು ವೈಷಯಿಕ ಸುಖವೇ. ಆದರೆ ಮೋಕ್ಷದಲ್ಲಿ ಆ ಸುಖದಲ್ಲಿ ಈ ವೈಷಯಿಕ ಸುಖಕ್ಕಿಂತ ಬೇರೆಯಾದ ಇನ್ನೂ ವೈವಿಧ್ಯ ಎಂಬತಕ್ಕಂಥದ್ದು ಕಾಣ್ತೇವೆ. ಆದ್ದರಿಂದ 5 ವಿಧವಾದ ಆನಂದ ಮೋಕ್ಷದಲ್ಲಿದೆ. ಆದ್ದರಿಂದ ಮೋಕ್ಷ ಎಂಬತಕ್ಕಂಥದ್ದು ಜೀವರು ಬಯಸ್ತಕ್ಕಂತಹ ಪರಮಪುರುಷಾರ್ಥ ಆಗಿದೆ. ಒಂದು ವೇಳೆ ಸಂಸಾರದಲ್ಲಿ ಅದಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಸುಮ್ಮನೆ ಯಾಕೆ ಈ ಪಾಠಕ್ಕೆ ಚಳಿಗಾಲದಲ್ಲಿ ಧನುರ್ಮಾಸದಲ್ಲಿ ಬೇಗ ಬಂದು ಚಳಿಯಲ್ಲಿ ನೊಂದು ಪಾಠ ಕೇಳಬೇಕು, ಇಲ್ಲೇ ಜಾಸ್ತಿ ಇದೆಯಲ್ಲ ಅಂತ ಆರಾಮಾಗಿರ್ಬೋದು ಅಂತಾಗುತ್ತೆ. ಸ್ವಲ್ಪ ಆದರೂ ವೈರಾಗ್ಯ ಬರಬೇಕು ಅಂತಾದರೆ ಆ ಆನಂದದಲ್ಲಿ ನಮಗೆ ಆಸಕ್ತಿ ಬರಬೇಕು. ಪ್ರತಿಜ್ಞಾಸಿದ್ಧೇ ಲಿಂಗಂ ಆಶ್ಮರಥ್ಯ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಯಾಕೆ ಈ ಲೌಕಿಕವಾದ ಆನಂದದ ಬಗ್ಗೆ ಶ್ರುತಿಗಳೆಲ್ಲ ಹೇಳುತ್ತೆ ಅಂತಂದರೆ, ಇದರಿಂದ ಈ ಲೌಕಿಕವಾದ ಆನಂದ ಅಲ್ಪ, ಅಸ್ಥಿರ, ದುಃಖ ಮಿಶ್ರಿತ ಅಂತ ಇದನ್ನು ತಿಳಿಸಿ ಆ ಪರಮಾನಂದದ ಜ್ಞಾನ, ಅದರ ಜೊತೆಯಲ್ಲಿ ಅದು ಜ್ಞಾನದಿಂದ ಲಭ್ಯವಾಗುತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರ ಇದೆಲ್ಲ ವೇದ ನಿರೂಪಣೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಾದರೆ ವೈಷಯಿಕ ಸುಖವನ್ನು ವೇದ ಹೇಳುತ್ತೆ, ಆದರೆ ಅದು ತ್ಯಾಜ್ಯ ಅಂತ ಹೇಳಲಿಕ್ಕೋಸ್ಕರ ಅದನ್ನು ಹೇಳಿದ್ದು. ಹಾಗಾದರೆ ಮೋಕ್ಷದಲ್ಲಿರ್ತಕ್ಕಂಥ ಆನಂದ ಅದು ಈ ಪಂಚವಿಧವಾದ ಆನಂದ, ಅದು ಅಪರಿಮಿತವಾದ ಆನಂದ. ಇಂತಹ ಆನಂದ ಶ್ರುತಿ ಹೇಳ್ತಾ ಇದೆ. ಅದರಲ್ಲಿ ವೈಷಯಿಕ ಆನಂದ ಅಲ್ಲ, ಇದೆ. ಆದರೆ ಯಾವಾಗಲೂ ಮಲ್ಕೊಂಡಿರ್ಲಿಕ್ಕಾಗಲ್ಲ ನಿಮಗೆ ಅಲ್ವಾ? ಅಲಾರಾಮ್ ಇಟ್ಕೊಂಡೇ ಮಲ್ಕೋತೀರ. ಯಾಕೆ ಹೇಳ್ಬೇಕು, ಆಮೇಲೆ ತಿನ್ನಬೇಕು ಅಂತಿರುತ್ತೆ. ನಿಮಗೆ ಸ್ವರೂಪ ಸುಖಕ್ಕಿಂತಲೂ ಹೆಚ್ಚಾಗಿ ವೈಷಯಿಕ ಸುಖದಲ್ಲಿ ಆಕರ್ಷಣೆ ಜಾಸ್ತಿ ಇದೆ ಇಲ್ಲಿ. ಆದ್ದರಿಂದ ಅಲಾರಾಮ್ ಇಟ್ಕೊಂಡೇ ಮಲ್ಕೊಳ್ಳೋದು. ಆನಂದ ಮೋದ ಪ್ರಮೋದ ಅದರಿಂದ ಅಪ್ರಾಕೃತವಾದ ಪ್ರಾಕೃತ ಸಂಬಂಧ ಇಲ್ಲದೆ ಅಪ್ರಾಕೃತವಾದ ಆನಂದದ ಪ್ರಭೇದಗಳು ಅದು 5. 2 ಇದೆ. ಆದರೆ ಆ ಒಂದು ಅದು ಇದು ಸಾಕಾದಾಗ ಅದೊಂಚೂರು ಇರಲಿ ಅಂತ ಅಷ್ಟೇ. ಆದರೆ ಅದೇ ಸಾಕು, ಇದು ಬೇಡವೇ ಬೇಡ ಅಂತಿಲ್ಲ. ಅದು ತೋರಿಸೋದಷ್ಟೇ. ಆದರೂ ನಾವು ಯಾವಾಗಲೂ ಮಲ್ಕೊಂಡೇ ಇರ್ತೀವಿ ಅಂತ ನಮಗೆ ಆ ಆನಂದದಲ್ಲಿ ನಮಗೆ ಅಷ್ಟು ಬೇಕದು. ಆದರೆ ಈ ಆನಂದ ಬಿಡ್ತೀವಿ ಅಂತಿಲ್ಲ. ಈ ಆನಂದಕ್ಕೋಸ್ಕರ ಆನಂದ ಬೇಕು. ಯಾಕೆಂದರೆ ಮಲ್ಕೊಳ್ಳಿದ್ರೆ ಜೀರ್ಣ ಆಗಲ್ಲ, ತಿನ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಮಲ್ಕೊಳ್ಳೋದಷ್ಟೇ. ಮಲ್ಕೊಂಡೇ ಇರ್ತೇವೆ, ತಿನ್ನೋದನ್ನು ಬಿಡ್ತೇವೆ ಅಂತಂದರೆ, ಮಲ್ಕೊಂಡು ಎದ್ದಾಗ ಊಟ ಮುಗಿದೋಗಿತ್ತು ಅಂದರೆ ಎಷ್ಟು ಕಷ್ಟಪಡ್ತೀರ, ಎಷ್ಟು ದುಃಖ ಪಡ್ತೀರ. ಅಯ್ಯಯ್ಯೋ ಊಟ ಮುಗಿದೋಗಿದೆ. ಹಾಗಾದ್ರೆ ಅದೇ ಆನಂದ ಆಗಿದ್ದರೆ ದುಃಖ ಪಡಬಾರ್ದು.
ಹೀಗೆ ಮುಕ್ತಿಯಲ್ಲಿ 5 ವಿಧವಾದ ಆನಂದವನ್ನು ಶ್ರುತಿ ಹೇಳ್ತಾ ಇದೆ. ಅದರಲ್ಲಿ ಮುತು ಎಂಬತಕ್ಕಂಥ ಶಬ್ದದಿಂದ ಶ್ರುತಿ ಯಾವ ಆನಂದವನ್ನು ಹೇಳಿದೆಯೋ ಅದನ್ನು ತೈತ್ತಿರೀಯ ಶ್ರುತಿ ಅದು ಬ್ರಹ್ಮ ಶಬ್ದದಿಂದ ಹೇಳಿದೆ. ಅದನ್ನು ಅತಃ ಅತ್ರಾಪಿ ಬ್ರಹ್ಮಪದಂ ಮುನ್ನಾಮ ಸುಖ ಸೂಚಕಂ. ಆ ಕರ್ಣಸೂಕ್ತದಲ್ಲಿ ಬಂದಂತಹ ಮುತುಶಬ್ದವಾಚ್ಯವಾದ ಯಾವ ಸುಖ ಇದೆ ಅದನ್ನೇ ತೈತ್ತಿರೀಯ ಶ್ರುತಿಯಲ್ಲಿ ಬ್ರಹ್ಮಶಬ್ದ ಹೇಳ್ತಾ ಇದೆ. ಆದ್ದರಿಂದ ಅದೆರಡೂ ಸಮಾನಾರ್ಥಕವಾಗಿದೆ. ಅದೆಲ್ಲವೂ ಕೂಡ ಸಂಸಾರದಲ್ಲೇ ಇರ್ತಕ್ಕಂಥದ್ದು, ಮುಕ್ತಿಯಲ್ಲಿ ಅಲ್ವೇ ಅಲ್ಲ. ಪರಮ ಮುಕ್ತಿ ಅಂದರೆ ಐಕ್ಯ. ಸಗುಣ ಮುಕ್ತಿ, ನಿರ್ಗುಣ ಮುಕ್ತಿ ಅಂತ 2 ಮುಕ್ತಿ ಇದೆ ಅವರಿಗೆ. ಸಗುಣ ಮುಕ್ತಿಯಲ್ಲಿ ಇದೆಲ್ಲ, ನಿರ್ಗುಣ ಮುಕ್ತಿಯಲ್ಲಿ ಅಲ್ಲ. ಸಗುಣ ಮುಕ್ತಿಯಲ್ಲಿ ನಾವೇನು ಮೋಕ್ಷ ಹೇಳ್ತೇವೆ ಅದನ್ನು ಒಪ್ತಾರೆ. ಅದು ಬಿಟ್ಟು ಇನ್ನೊಂದು ಮುಕ್ತಿ ಇದೆ, ಅದು ಮುಖ್ಯ ಅಂತಾರೆ. ಯತ್ರ ಯಾವ ಮೋಕ್ಷದಲ್ಲಿ ಆನಂದಾಶ್ಚ ಆನಂದಗಳು, ಮೋದಾಶ್ಚ ಮೋದಗಳು, ಮುದಃ ಮುದವು, ಪ್ರಮುದಃ ಪ್ರಮುದವು ಕೂಡ ಆಸತೆ ಇವೆಯೋ, ಯತ್ರ ಎಲ್ಲಿ ಕಾಮಸ್ಯ ಅಪೇಕ್ಷೆಯ ಕಾಮಾಹ ವಿಷಯಗಳು ಆಪ್ತಾಹ ಹೊಂದಲ್ಪಟ್ಟಿದೆಯೋ ತತ್ರ ಅಲ್ಲಿ ಮಾ ನನ್ನನ್ನು ಅಮೃತಂ ಮುಕ್ತನನ್ನಾಗಿ ಕೃಧಿ ಮಾಡು ಇತಿ ಈ ರೀತಿಯಾಗಿ ಮುಕ್ತೌ ಮುಕ್ತಿಯಲ್ಲಿ ಪಂಚವಿಧಾನಂದಂ 5 ವಿಧವಾದ ಆನಂದವನ್ನು ಶ್ರುತಿ ವೇದವಾಕ್ಯವು ಯತಃ ಯಾವ ಕಾರಣದಿಂದ ಭಕ್ತಿ ಹೇಳ್ತಾ ಇದೆಯೋ ಅತಃ ಆದ್ದರಿಂದ ಅತ್ರ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬತಕ್ಕಂತಹ ಈ ಶ್ರುತಿಯಲ್ಲಿಯೂ ಕೂಡ ಬ್ರಹ್ಮಪದಂ ಬ್ರಹ್ಮ ಎಂಬತಕ್ಕಂಥ ಶಬ್ದವು ಮುತುನಾಮ ಸುಖ ಸೂಚಕಂ ಮುತುಶಬ್ದವಾಚ್ಯವಾದ ಸುಖವನ್ನು ನಿರೂಪಣೆ ಮಾಡಿ ಹೇಳ್ತಾ ಇದೆ. ಯತ್ರ ಯಾವ ಮೋಕ್ಷದಲ್ಲಿ ಆನಂದಾಶ್ಚ ಆನಂದಗಳು, ಮೋದಾಶ್ಚ ಮೋದಗಳು, ಮುದಃ ಮುತುಗಳು, ಪ್ರಮುದಃ ಪ್ರಮೋದವು ಆಸತೆ ಇದೆಯೋ, ಯತ್ರ ಎಲ್ಲಿ ಕಾಮಸ್ಯ ಅಪೇಕ್ಷೆಯ ಕಾಮಾಹ ವಿಷಯಗಳು ಆಪ್ತಾಹ ಹೊಂದಲ್ಪಟ್ಟಿದೆಯೋ ತತ್ರ ಅಲ್ಲಿ ಮಾ ನನ್ನನ್ನು ಅಮೃತಂ ಮುಕ್ತನನ್ನಾಗಿ ಕೃಧಿ ಮಾಡು ಇತಿ ಈ ರೀತಿಯಾಗಿ ಶ್ರುತಿ ವೇದವು ಮುಕ್ತೌ ಮುಕ್ತಿಯಲ್ಲಿ ಪಂಚವಿಧಾನಂದಂ 5 ವಿಧವಾದ ಆನಂದವನ್ನು ವಕ್ತಿ ಹೇಳ್ತಾ ಇದೆ. ಅತಃ ಆದ್ದರಿಂದ ಅತ್ರಾಪಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬತಕ್ಕಂತಹ ತೈತ್ತಿರೀಯ ಶ್ರುತಿಯಲ್ಲಿಯೂ ಕೂಡ ಬ್ರಹ್ಮಪದಂ ಬ್ರಹ್ಮ ಎಂಬತಕ್ಕಂತಹ ಶಬ್ದವು ಮುನ್ನಾಮ ಸುಖ ಸೂಚಕಂ ಮುತು ಶಬ್ದದಿಂದ ಹೇಳಿದ ಸುಖವನ್ನು ಹೇಳ್ತಾ ಇದೆ. ಅದು ಸಮಾನ, ಅದು ಸಮಾನ. ಅದೇ ಅಲ್ಲಿ ಪ್ರಿಯ ಶಬ್ದ ಇದೆ, ಇಲ್ಲಿ ಕಾಮಸ್ಯ ಯತ್ರಾಪ್ತ ಕಾಮ ಅಂತ ಹೇಳಿದ್ದಾರೆ. ಅಲ್ಲಿ ಮುದಃ ಪ್ರಮುದ ಆಮೇಲೆ ಮೋದ ಪ್ರಮೋದ ಹೇಳಿದ್ದಾರೆ. ಅಲ್ಲಿ ಅದೇ ಶಬ್ದ ಇದೆ. ಆನಂದ ಇದೆ, ಆನಂದ ಇದೆ. ಅದರಿಂದ ಪ್ರಿಯ ಆನಂದನ ಕಾಮಾಶ ಅಂತ ಹೇಳಿದ್ರು. ಮುತು ಶಬ್ದದಿಂದ ಬ್ರಹ್ಮವನ್ನು ಹೇಳಿದ್ರು. ಬ್ರಹ್ಮಶಬ್ದಸ್ಯ ಮುದಾತ್ಮಕ ಸುಖಸೂಚಕತ್ವೇ ಶ್ರುತಿಸಮಾಖ್ಯಾಂ ವದನ್ ತತ್ ಸೂಚಿತ ಯುಕ್ತಿಂಚಾಹ ಯತ್ರೇತಿ. ಬ್ರಹ್ಮಶಬ್ದಕ್ಕೆ ಹಿಂದೆ ಹೇಳಿದರು. ಬ್ರಹ್ಮ ಎಂಬತಕ್ಕಂಥ ಶಬ್ದ ಅದು ಶ್ರುತಿಯಲ್ಲಿ ಹೇಳಿದ ಮುತು ಎಂಬತಕ್ಕಂತಹ ಆನಂದವನ್ನು ಹೇಳ್ತಾ ಇದೆ ಅಂತ ಹೇಳಿದರು. ಮುದಾತ್ಮಕ ಸುಖ ಸೂಚಕತ್ವ ಬ್ರಹ್ಮಶಬ್ದವು ಮುತು ಶಬ್ದದಿಂದ ಹೇಳಿದ ಸುಖಕ್ಕೆ ಸೂಚಕವಾಗಿದೆ ಎಂಬತಕ್ಕಂಥದ್ದಕ್ಕೆ ಶುಚಿ ಸಮಾಖ್ಯಾಂ ವದನ್ ಶ್ರುತಿಯನ್ನು ಸಮಾಖ್ಯಾವನ್ನಾಗಿ, ಸಮಾಖ್ಯ ಎಂಬತಕ್ಕಂಥದ್ದು ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಇರತಕ್ಕಂಥ ಯುಕ್ತಿ, ಆ ಸಮಾಖ್ಯ ಎಂಬತಕ್ಕಂಥದ್ದನ್ನು ಹೇಳ್ತಾ ತತ್ಸೂಚಿತ ಯುಕ್ತಿಂಚ ಆ ಶ್ರುತಿಯಿಂದ ಸೂಚನೆ ಮಾಡಲ್ಪಟ್ಟಂಥ ಯುಕ್ತಿಯನ್ನು ಕೂಡ ವಾದಿರಾಜರು ತಿಳಿಸ್ತಾ ಇದ್ದಾರೆ ಯತ್ರ ಎಂಬತಕ್ಕಂಥ ಶ್ಲೋಕದಿಂದ. ಯತ್ರ ಅನ್ನೋದಕ್ಕೆ ಮುಕ್ತೌ ಅಂತ ಅರ್ಥ. ಎಲ್ಲಿ ಅಂದರೆ ಎಲ್ಲಿ? ಮೋಕ್ಷದಲ್ಲಿ. ಕಾಮಸ್ಯ ಅಂದರೆ ಇಚ್ಛಾಯ ಅಂತ ಅರ್ಥ. ಕಾಮ ಅಂದರೆ ಇಚ್ಛಾ ಅಂತ ಅರ್ಥ. ಕಾಮ್ಯಂತೆ ಇತಿ ಕಾಮಾಹ ವಿಷಯ. ಕಾಮಸ್ಯ ಕಾಮಾಹ ಯತ್ರ ಆಪ್ತಾಹ ಅಂತಿದೆ. ಕಾಮ ಅನ್ನೋದಕ್ಕೆ ಇಚ್ಛೆ ಅಂತಾಯಿತು.
ಇನ್ನೊಂದು ಕಾಮ ಅಂತಿದೆ. ಅದಕ್ಕೇನರ್ಥ? ವೈಷಯಿಕ ಪದಾರ್ಥಗಳು ಅಂತ ಅರ್ಥ. ಅದು ಅರ್ಥ ಹೇಗೆ ಬಂತು? ಕಾಮ್ಯಂತೆ, ಬಯಸ್ತೇವೆ. ಯಾವುದನ್ನು ಬಯಸ್ತೇವೋ ಅದು ಕಾಮ. ಯಾವುದನ್ನು ಬಯಸ್ತೇವೆ? ವೈಷಯಿಕ ಪದಾರ್ಥಗಳು. ಅದನ್ನು ಕಾಮ ಅಂತ ಕರೀತಾರೆ. ಏವಂ ಪಂಚವಿಧ ಆನಂದಾಶ್ಚ ಆಪ್ತಾಹ ಯಥಾಯೋಗ್ಯಂ ಪೂರ್ಣಾಃ. 5 ವಿಧವಾದ ಆನಂದವೂ ಕೂಡ ಯತ್ರ ಆಪ್ತಾಹ, ಎಲ್ಲಿ ಹೊಂದಲ್ಪಟ್ಟಿದ್ದಾಗ, ಎಲ್ಲರಲ್ಲಿಯೂ ಒಂದೇ ರೀತಿ ಅಲ್ಲ. ಅದಕ್ಕೆ ಯಥಾಯೋಗ್ಯಂ, ಅವರವರ ಯೋಗ್ಯತೆಗೆ ಅನುಗುಣವಾಗಿ. ಒಬ್ರದ್ದು ಲೋಟ, ಒಬ್ರದ್ದು ತಮ್ಗೆ, ಒಬ್ರದ್ದು ಕೊಡ, ಒಬ್ರದ್ದು ಹಂಡೆ, ಈ ರೀತಿಯಾದ ಯೋಗ್ಯತೆ ಎಲ್ಲ ಪೂರ್ಣ ಆಗಿರುತ್ತೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಆ ಆನಂದ ಪೂರ್ಣವಾಗಿರುತ್ತೆ. ತತ್ರ ಮಾಂ ಅಮೃತಂ ಕೃಧಿ ಇತಿ ಮಾಂ ಪ್ರತಿ ಮುಮುಕ್ಷೋಹ ಪ್ರಾರ್ಥನಂ. ಹೀಗೆ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡತಕ್ಕಂಥದ್ದು. ಮುಮುಕ್ಷೋಹ, ಮೋಕ್ಷಾಪೇಕ್ಷೆ ಉಳ್ಳವನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಬಹುಮುಕ್ತ ಮಧ್ಯಾದಿ ಸ್ವರೂಪಭೂತಾನಂದಾನಾಂ ಅಪಿ ಬಹುತ್ವ ಬಹುವಚನಂ. ಅಲ್ಲಿ ಯತ್ರ ಆನಂದಾಶ್ಚ ಮೋದಾಶ್ಚ ಮುದಃ ಪ್ರಮುದಃ ಎಲ್ಲ ಬಹುವಚನ ಇದೆ. ಮುದಃ ಅನ್ನೋದು ಏಕವಚನ ಅಲ್ಲ. ಮುತ್ ಮುದೋ ಮುದಃ ಬಹುವಚನ. ಪ್ರಮುತ್ ಪ್ರಮುದೋ ಪ್ರಮುದಃ ಅದು ಬಹುವಚನ. ಹೀಗೆ ಯತ್ರ ಆ ಕಾಮಸ್ಯ ಕಾಮ ಎಲ್ಲ ಕಡೆಯಲ್ಲಿ ಬಹುವಚನ ಇದೆ. ಯಾಕೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಬಹುಮುಕ್ತ ಮಧ್ಯಾದಿ ಸ್ವರೂಪಭೂತ ಆನಂದ. ಜೀವರ, ಮುಕ್ತರಾದ ಜೀವರು ಅನಂತ ಸಂಖ್ಯಾಕರಾಗಿದ್ದಾರೆ. ಅವರ ಆನಂದ ಅದು ಮಧ್ಯಭಾಗ ರೂಪವಾದದ್ದು, ಅದು ಅನಂತವಾಗಿದೆ. ಅಷ್ಟೇ ಅಲ್ಲ, ಬಹುತ್ವ ಅದು ಅನೇಕ ರೂಪವಾದದ್ದು ಆಗಿದೆ. ಏನೇನು ಬಯಸ್ತಾನೋ ಎಲ್ಲವೂ ಕೂಡ ಮೋಕ್ಷದಲ್ಲಿ ಸಿಗುತ್ತೆ. ಆದ್ದರಿಂದ ಆನಂದದ ಬಾಹುಲ್ಯ ಎಂಬತಕ್ಕಂಥದ್ದು ಇದೆ. ಅದಕ್ಕೋಸ್ಕರ ಇಲ್ಲಿ ಬಹುವಚನವನ್ನು ಹಾಕಿದ್ದಾರೆ. ಅತಃ ಮೋಕ್ಷೆ ಪಂಚವಿಧ ಆನಂದಸ್ಯ ಶ್ರುತತ್ವ. ಮೋಕ್ಷದಲ್ಲಿ 5 ವಿಧವಾದ ಆನಂದ ಶ್ರುತಿ ಹೇಳಿದೆ. ಆದ್ದರಿಂದಾಗಿ ಅತ್ರ ಅಂದರೆ ಆನಂದಮಯ ಶ್ರುತವು ತಸ್ಯ ಪ್ರಿಯಮೇವ ಶಿರಃ ಇತ್ಯಾದಿ ಈ ಶ್ರುತಿಯಲ್ಲಿಯೂ ಕೂಡ 5 ವಿಧವಾದ ಆನಂದವನ್ನು ಹೇಳಬೇಕು. ಒಂದು ವೇಳೆ ನೀವು ಪ್ರಿಯ, ಮೋದ, ಪ್ರಮೋದ, ಆನಂದ 4ಕ್ಕೆ ಮಾತ್ರ ನೀವು ಆನಂದ ಅಂಥೇಳಿ ಪುಚ್ಛವನ್ನೇ ಬ್ರಹ್ಮ ಅಂತ ಹೇಳಿಬಿಡ್ತೀರ, ಸುಖ ಅಂತ ಅರ್ಥ ಮಾಡಲಿಲ್ಲ ಅಂತಾದರೆ ಆ ವೇದಕ್ಕೂ ಈ ತೈತ್ತಿರೇಯ ಶ್ರುತಿಗೂ ಸಮಾನಾರ್ಥ ಬೋಧಕತ್ವ ಇಲ್ಲ ಅಂತ ಆಗ್ಬಿಡುತ್ತೆ. ಮುನ್ನಾಮ ಸುಖ ಸೂಚಕಂ ಅಂದ ಮುತು ಎಂಬತಕ್ಕಂತಹ ಶಬ್ದದಿಂದ ಹೇಳಿದ ಸುಖವನ್ನು ಬ್ರಹ್ಮಪದ ಎಂಬತಕ್ಕಂಥದ್ದು ಅದನ್ನು ಹೇಳ್ತಾರೆ. ಮುದಿತಿ ನಾಮ ಯಸ್ಯ ತತ್ ತಚ್ಚ ತತ್ ಸುಖಂಚ ಅಂತ. ಮುತು ಎಂಬತಕ್ಕಂತಹ ಹೆಸರುಳ್ಳಂತಹದ್ದು. ಮುತು ಇತಿ ನಾಮ ಯಸ್ಯ ತತ್ ಮುತ್ ಮುತ್ ಚ ತತ್ ಸುಖಂಚ ಮುತ್ ಸುಖಂ ಮುದಿತಿ ಸುಖಂ ತತ್ ಸೂಚಕಂ ತಸ್ಯ ಸೂಚಕಂ ಲಕ್ಷಣಯ ಪ್ರತಿಪಾದಕಂ. ಅದನ್ನು ಶಬ್ದತಃ ಹೇಳ್ತಾ ಇಲ್ಲ, ಲಕ್ಷಣಯ ಹೇಳ್ತಾ ಇದೆ. ಯಾವುದು? ಈ ಬ್ರಹ್ಮಪದ ಎಂಬತಕ್ಕಂಥದ್ದು. ಬ್ರಹ್ಮಪದಕ್ಕೆ ಅರ್ಥ ಅಲ್ಲ, ಲಕ್ಷಣಯ ಬ್ರಹ್ಮಪದಕ್ಕೆ ಮುತು ಎಂಬತಕ್ಕಂಥ ಅರ್ಥವನ್ನು ಹೇಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.